ಎಡಿಜಿಪಿಗೆ ಬೆದರಿಕೆ ಆರೋಪ ಕೇಸ್ನಲ್ಲಿ ಎಚ್ಡಿಕೆಗೆ ಹೈ ರಿಲೀಫ್. ಎಚ್ಡಿಕೆಗೆ ನೀಡಿದ್ದಂತಹ ಮಧ್ಯಂತರ ಆದೇಶ ವಿಸ್ತರಿಸಿದಂತಹ ಹೈಕೋರ್ಟ್, ಕುಮಾರಸ್ವಾಮಿಗೆ ನೀಡಿದ್ದಂತಹ ಮಧ್ಯಂತರ ರಿಲೀಫ್ ಮುಂದುವರಿಕೆ. ಕರ್ನಾಟಕ ಹೈಕೋರ್ಟ್ನಿಂದ ಮಹತ್ವದ ಆದೇಶ. ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಅವರಿದ್ದಂತಹ ಪೀಠದಿಂದ ಆದೇಶ. ಆದರೆ ಕುಮಾರಸ್ವಾಮಿಯ ಈ ಒಂದು ರಿಲೀಫ್ ಗಣಿ ಕೇಸ್ಗೆ ಅನ್ವಯಿಸಲ್ಲ. ಎಚ್.ಡಿ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಶಾಸಕ ಸುರೇಶ್ ಬಾಬು ವಿರುದ್ಧ ಎಫ್ಐಆರ್ ಆಗಿತ್ತು. ಮೂವರ ವಿರುದ್ಧ ದೂರು ನೀಡಿದ್ದಂತಹ ಎಡಿಜಿಪಿ ಚಂದ್ರಶೇಖರ್ ಅವರ ದೂರನ್ನು ಆಧರಿಸಿ ಪ್ರಕರಣ ಬೆಂಗಳೂರಿನ ಸಂಜಯ ನಗರದ ಪೊಲೀಸರಿಂದ ಈ ಒಂದು ಪ್ರಕರಣ 2024 ನವೆಂಬರ್ 6ರಂದು ಮಧ್ಯಂತರ ಆದೇಶ. ಈ ಮಧ್ಯಂತರ ಆದೇಶ ವಿಸ್ತರಿಸಿರುವಂತಹ ಹೈಕೋರ್ಟ್ ಕುಮಾರಸ್ವಾಮಿ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಏನಪ್ಪ ಆ ರಿಲೀಫ್ ಅಂತಂದ್ರೆ, ಎಡಿಜಿಪಿಗೆ ಬೆದರಿಕೆ ಆರೋಪ ಹೊತ್ತುಕೊಂಡಿದ್ದಂತಹ ಆ ಒಂದು ಕೇಸ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೈಕೋರ್ಟ್ ರಿಲೀಫ್ ಅನ್ನ ನೀಡಿದೆ. ಹೈಕೋರ್ಟ್ಗೆ ನೀಡಿದ್ದಂತಹ ಮಧ್ಯಂತರ ಆದೇಶವನ್ನ ವಿಸ್ತರಿಸಿದಂತಹ, ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೀಡಿತ್ತು ಹೈಕೋರ್ಟ್ ಮಧ್ಯಂತರ ಆದೇಶವನ್ನ, ಅದನ್ನ ವಿಸ್ತರಿಸಿದೆ. ಕುಮಾರಸ್ವಾಮಿಗೆ ನೀಡಿದ್ದಂತಹ ಮಧ್ಯಂತರ ರಿಲೀಫ್ ಮುಂದುವರಿಕೆ ಆಗಿದೆ. ಈಗ ಸ್ವಲ್ಪ ನಿಟ್ಟುಸಿರು ಬಿಟ್ಟಂಗಾಗಿದೆ. ಕರ್ನಾಟಕ ಹೈಕೋರ್ಟ್ನಿಂದ ಮಹತ್ವದ ಈ ಒಂದು ಆದೇಶ ಹೊರಡಿಸಿದೆ. ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಅವರಿದ್ದಂತಹ ಪೀಠದಿಂದ ಒಂದೊಳ್ಳೆ ಆದೇಶ ಬಂದಿದೆ ಅಂತ ಕುಮಾರಸ್ವಾಮಿ ಅವರ ಬೆಂಬಲಿಗರು ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿಯ ಈ ಒಂದು ರಿಲೀಫ್ ಗಡಿ ಕೇಸ್ ಇದೆಯಲ್ಲ, ಅದಕ್ಕೇನು ಅನ್ವಯಿಸಲುವುದಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕ ಸುರೇಶ್ ಬಾಬು ವಿರುದ್ಧ ಎಫ್ಐಆರ್ ಆಗಿತ್ತು. ಮೂವರ ವಿರುದ್ಧವೂ ಕೂಡ ದೂರನ್ನ ನೀಡಿದ್ದಂತಹ ಎಡಿಜಿಪಿ ಚಂದ್ರಶೇಖರ್ ಅವರ ದೂರನ್ನ ಆಧಾರದಲ್ಲಿ ಇಟ್ಟುಕೊಂಡು ಪ್ರಕರಣ ಕೂಡ ದಾಖಲೆಯಾಗಿತ್ತು. ಬೆಂಗಳೂರಿನ ಸಂಜಯನಗರದ ಪೊಲೀಸರಿಂದ ಪ್ರಕರಣ ಆಗಿತ್ತು. 2024 ನವೆಂಬರ್ 6ರಂದು ಮಧ್ಯಂತರ ಆದೇಶ. ಆ ಒಂದು ಮಧ್ಯಂತರ ಆದೇಶ ವಿಸ್ತರಿಸಿದೆ ಹೈಕೋರ್ಟ್.